ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಭಕ್ತಿ ಭಂಡಾರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮನೆ ಬಾಗಿಲಿಗೆ, ಅದರಲ್ಲೂ ಮನೆಯ ಮುಖ್ಯ ಬಾಗಿಲಿಗೆ ಭತ್ತದ ತೋರಣವನ್ನು ಕಟ್ಟೋದ್ರಿಂದ ಏನೆಲ್ಲ ಅನುಕೂಲ ಇದೆ, ಯಾಕೆ ಭತ್ತದ ತೋರಣವನ್ನು ಕಟ್ಟಬೇಕು ಅಂತೆಲ್ಲ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮನೆಯ ಬಾಗಿಲಿಗೆ ನಾನಾ ಥರದ ತೋರಣಗಳನ್ನು ಕಟ್ತೀವಿ. ಪ್ಲಾಸ್ಟಿಕ್ದಾಗಿರ್ಬೋದು, ಬಟ್ಟೆಯಲ್ಲಿ ಮಾಡಿರುವಂತಹ ತೋರಣ ಆಗಿರ್ಬೋದು, ಹಾಗೆ ಕಾಟನ್ನಿಂದ ಮಾಡಿರೋಂಥ ತೋರಣ ಆಗಿರ್ಬೋದು, ಈ ಥರ ನಾನಾ ಥರದ ತೋರಣಗಳನ್ನು ಕಟ್ತಾ ಇರ್ತೀವಿ. ಇತ್ತೀಚಿನ ದಿನಗಳಲ್ಲಿ ಭತ್ತದ ತೋರಣ ತುಂಬಾ ಟ್ರೆಂಡಿಂಗಲ್ಲಿರೋಂಥ, ಅಂದರೆ ಬೇಡಿಕೆ ಇರುವಂತಹ ತೋರಣ ಅಂತಲೇ ಹೇಳ್ಬೋದು. ಮನೆಯ ಬಾಗಿಲಿಗೂ ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಶುಭ ಸಮಾರಂಭಗಳು, ಶುಭ ಕಾರ್ಯಗಳು ನಡೆದ್ರೆ ಅದಕ್ಕೆ ಭತ್ತದ ತೋರಣವನ್ನು ಕಟ್ಟೋದು ಒಂದು ಅಭ್ಯಾಸವಾಗಿ ರೂಢಿಸ್ಕೊಂಡ್ಬರ್ತಾ ಇದ್ದಾರೆ. ತುಂಬಾ ಹಳೆ ಕಾಲದಿಂದ ಏನು ಮಾಡ್ತಿಲ್ಲ ಇದನ್ನ. ತುಂಬಾ ರೀಸೆಂಟ್ ಆಗಿ ಇತ್ತೀಚಿನ ದಿನಗಳಲ್ಲಿ ಇದೊಂದು ಭತ್ತದ ತೋರಣವನ್ನು ಕಟ್ಟೋದು ಒಂದು ರೂಢಿಸ್ಕೊಂಡು ಬರ್ತಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ಸಾಮಾನ್ಯವಾಗಿ ನೋಡಿರಬೇಕು, ಮದುವೆ ಮನೆಗಳಲ್ಲಂತೂ ಚಪ್ಪರಕ್ಕೆ, ಚೌಟ್ರಿಯಲ್ಲಿ ಎಲ್ಲ ಕಟ್ಟಿರ್ತಾರೆ, ಕಂಪಲ್ಸರಿ ಕಟ್ಟಿರ್ತಾರೆ. ಅದು ಚಪ್ರದ ಕಡ್ಡಿಗಳಿಗೆ ಕಟ್ಟಿರ್ತಾರೆ, ಮತ್ತು ಆ ಕಡೆ ಈ ಕಡೆ ಅದನ್ನು ನೇತಾಕಿರ್ತಾರೆ. ಭತ್ತದ ತೋರಣಗಳನ್ನು ಡಿಫ್ರೆಂಟ್ ಆಗಿ ಡೆಕೋರೇಷನ್ ಮಾಡಿರೋದು ಎಲ್ಲರಿಗೂ ಗೊತ್ತೇ ಇರುತ್ತೆ. ಆದರೆ ಭತ್ತದ ತೋರಣವನ್ನು ಯಾಕೆ ಕಟ್ತಾರೆ, ಅದರಿಂದ ಏನೆಲ್ಲ ಅನುಕೂಲಗಳಿದೆ? ಭತ್ತದ ತೋರಣವನ್ನು ಬಾಗಿಲಿಗೆ ಕಟ್ಟೋದ್ರಿಂದ, ಅದರಲ್ಲೂ ಮೇಯ್ನ್ ಆಗಿ ಮುಂಬಾಗಿಲಿಗೆ ಕಟ್ಟೋದ್ರಿಂದ, ಅಂದರೆ ಮೇನ್ ಡೋರ್ಗೆ ಕಟ್ಟೋದ್ರಿಂದ ಏನೆಲ್ಲ ಒಳ್ಳೆಯದಾಗುತ್ತೆ, ಯಾಕೆ ಕಟ್ತಾರೆ ಅನ್ನೋ ವಿಷಯವನ್ನು ಸಂಪೂರ್ಣವಾಗಿ ಈ ವಿಡಿಯೋಲಿ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಡುಗೆ ಮನೆಯಲ್ಲಿ ಬಳಸುವಂತಹ, ಅಂದರೆ ಊಟಕ್ಕೆ ಬಳಸುವಂತಹ ಧಾನ್ಯಗಳನ್ನು ಸಾಕ್ಷಾತ್ ಲಕ್ಷ್ಮಿ ಅಂತ ನಾವು ಭಾವಿಸ್ತೀವಿ. ಒಂದು ಧಾನ್ಯ ಒಂದೊಂದು ದೇವರಿಗೆ ಸಮರ್ಪಿತವಾಗಿರುತ್ತೆ. ನವಗ್ರಹಗಳ ಪೂಜೆಯಲ್ಲಿ ನವಧಾನ್ಯಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತೀವಿ. ಹಾಗೆ ನವಗ್ರಹಗಳ ಪೂಜೆ ಅಂದರೆ ನಮಗೆ ಮೊದಲನೇದಾಗಿ ನೆನಪಿಗೆ ಬರೋದು ನವಧಾನ್ಯಗಳು. ಹಾಗಾಗಿ ಇವತ್ತು ಭತ್ತದ ತೋರಣದ ಬಗ್ಗೆ ತಿಳ್ಕೊಳ್ಳೋಣ. ಧಾನ್ಯವನ್ನು ಧಾನ್ಯಲಕ್ಷ್ಮಿ ಅಂತ ಕೂಡ ಆರಾಧನೆ ಮಾಡ್ತೀವಿ. ಹಾಗೆ ನಾವು ಪ್ರತಿದಿನ ತಿನ್ನುವಂತಹ ಧಾನ್ಯ ಅಕ್ಕಿಯನ್ನು ಭತ್ತದಿಂದ ಮಾಡೋದು ಅಂತ ಎಲ್ಲರಿಗೂ ಗೊತ್ತೇ ಇದೆ. ನಾವು ಪ್ರತಿದಿನ ಅನ್ನವನ್ನು ಮಾಡ್ತೀವಿ. ಹಾಗಾಗಿ ಭತ್ತಕ್ಕೆ ಸಾಕಷ್ಟು ಪ್ರಾಮುಖ್ಯತೆ ಇದೆ. ಇವತ್ತಿನ ದಿನಗಳಲ್ಲಿ ಭತ್ತದ ತೋರಣಗಳನ್ನು ಎಲ್ಲರ ಮನೆ ಬಾಗಿಲಿಗೂ ಹಾಕ್ತಾರೆ. ಯಾಕೆ ಹಾಕ್ತಾರೆ, ಇದರಿಂದ ಏನಾಗುತ್ತೆ? ಮುಂಚೆ ಎಲ್ಲ ಈ ರೀತಿ ಹಾಕ್ತಾ ಇರಲಿಲ್ಲ ಅಂತ, ಏನಪ್ಪ ಈಗೆಲ್ಲ ಭತ್ತದ ತೋರಣ ಹಾಕ್ತಿದ್ದಾರೆ ಅಂತ ಅನ್ಕೊಂಡಿದ್ದೀರಾ? ಇದರಿಂದ ಏನಾಗುತ್ತೆ, ಇದರಿಂದ ಇರೋ ಉದ್ದೇಶ ಏನು ಅಂದರೆ, ಇದಕ್ಕೆ ಒಂದು ಒಳ್ಳೆಯ ಉದ್ದೇಶನೇ ಇದೆ. ಬಾಗಿಲಿಗೆ ಹಿಂದೆ, ಸುಮಾರು ವರ್ಷಗಳ ಹಿಂದೆ ಹಳ್ಳಿಗಳಲ್ಲಿ ಭತ್ತವನ್ನು ಬೆಳೀತಾ ಇದ್ರು. ಅದನ್ನು ಕಟಾವು ಮಾಡಿ ಒಂದೊಂದು ಕಂತೆಯನ್ನು ಬಾಗಿಲಿಗೆ ಹಾಕ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ತೋರಣವಾಗಿ ಬದಲಾಯಿತು ಅಷ್ಟೇ. ಇನ್ನು ಯಾಕೆ ಮನೆಯ ಬಾಗಿಲಿಗೆ ತೋರಣವನ್ನು ಕಟ್ಟಬೇಕು ಅಂದರೆ, ಅದರಲ್ಲಿ ಮುಖ್ಯವಾದ ಕಾರಣ ಅಂದರೆ, ನಮ್ಮ ಮನೆಯಲ್ಲಿ ಇರುವಂತಹ ವಾಸ್ತು ದೋಷಗಳು ಈ ಭತ್ತದ ತೋರಣ ಕಟ್ಟೋದ್ರಿಂದ ನಿವಾರಣೆ ಆಗುತ್ತೆ. ಅನ್ನಪೂರ್ಣೇಶ್ವರಿ ಸದಾ ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಅನ್ನೋ ಒಂದು ನಂಬಿಕೆ. ಹಾಗೆ ಅನುಕೂಲಕರ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ ಅನ್ನೋ ಕಾರಣಕ್ಕೆ ಇತ್ತೀಚಿನ ದಿನಗಳಲ್ಲಿ ಭತ್ತದ ತೋರಣವನ್ನು ಮನೆಯ ಬಾಗಿಲಿಗೆ ಹಾಕ್ತಾರೆ. ನೀವು ಯಾವುದಾದರೂ ಒಂದು, ಅಂದರೆ ಸುಮಾರು ವರ್ಷಗಳಿಂದ ಸಮಸ್ಯೆಗಳನ್ನು ಅನುಭವಿಸಿದರೆ ಭತ್ತದ ತೋರಣವನ್ನು ಮನೆಯ ಬಾಗಿಲಿಗೆ ಕಟ್ಟೋದ್ರಿಂದ ಈ ಸಮಸ್ಯೆಯಿಂದ ಕೂಡ ಮುಕ್ತಿ ಬರಬಹುದು. ಹಾಗೆ ಮನೆಯಲ್ಲಿರುವ ವಾಸ್ತು ದೋಷವನ್ನು ಕೂಡ ನಿವಾರಣೆ ಮಾಡಿಕೊಳ್ಬಹುದು. ಹಾಗೆ ಭತ್ತದ ತೋರಣವನ್ನು ಮನೆಯ ಮುಂಬಾಗಿಲಿಗೆ, ಅಂದರೆ ನಮ್ಮ ಮನೆಯ ಮೇನ್ ಡೋರ್ಗೆ ಕಟ್ಟೋದ್ರಿಂದ ಮನೆಗೆ ತುಂಬ ಶುಭಕರ ಅಂತ ಕೂಡ ಹೇಳ್ತಾರೆ. ಅದೇ ರೀತಿ ಮನೆಯ ಮುಖ್ಯ ದ್ವಾರಕ್ಕೆ ಹಾಕೋದ್ರಿಂದ ಮನೆಯಲ್ಲಿ ಯಾವುದೇ ಥರದ ನೆಗೆಟಿವಿಟಿಯನ್ನು ಬಿಡೋದಿಲ್ಲ, ಅಂದರೆ ಅಲ್ಲಿಯೇ ಸ್ಟಾಪ್ ಮಾಡುತ್ತೆ. ಅಂದರೆ ನಕಾರಾತ್ಮಕ ಶಕ್ತಿಯನ್ನು ಒಳಗೆ ಬಿಡದಂತೆ ಹೊರಗಡೆ ತಡೆಯುತ್ತೆ ಕೂಡ. ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಅಷ್ಟೇ ಅಲ್ಲದೆ ಈ ರೀತಿ ತೋರಣಗಳನ್ನು ಕಟ್ಟೋದ್ರಿಂದ ಮನೆ ಅಭಿವೃದ್ಧಿಯಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ಏನಾದರೂ ಕೆಲಸಗಳಲ್ಲಿ ಅಡೆತಡೆ ಇದ್ದರೆ ಕೂಡ ಈ ಭತ್ತದ ತೋರಣ ಬಾಗಿಲಿಗೆ ಕಟ್ಟೋದ್ರಿಂದ ಒಳ್ಳೆಯದಾಗುತ್ತೆ. ಮನೆಯಲ್ಲಿ ಸದಾ ಸುಖ, ಶಾಂತಿ, ಸಮೃದ್ಧಿ ಎಲ್ಲವೂ ನೆಲೆಸಿರುತ್ತೆ ಅಂತ ಹೇಳ್ತಾರೆ. ಒಬ್ಬ ರೈತ ಶ್ರಮಪಟ್ಟು ಬೆಳೆದಂತಹ ಒಂದು ಧಾನ್ಯವಾಗಿದೆ. ಈ ಭೂಮಿಯಲ್ಲಿ, ಪ್ರಕೃತಿಯಲ್ಲಿ ನೈಸರ್ಗಿಕವಾಗಿ ಬೆಳೆದಂಥ ಒಂದು ಧಾನ್ಯವಾಗಿದೆ. ಪ್ಲಾಸ್ಟಿಕ್ ಹಾರಗಳನ್ನು ಮನೆ ಬಾಗಿಲಿಗೆ ಹಾಕೋ ಬದಲು ಈ ರೀತಿ ನೈಸರ್ಗಿಕವಾಗಿ ಇರುವಂತಹ ಭತ್ತದ ತೋರಣ ಬಾಗಿಲಿಗೆ ಹಾಕೋದ್ರಿಂದ ಅಲಂಕಾರಿಕವಾಗಿಯೂ ಇರುತ್ತೆ, ಜೊತೆಗೆ ಮನೆಗೆ ಶುಭವಾಗುತ್ತೆ ಅಂತ ಕೂಡ ಹೇಳ್ತಾರೆ. ನಾವು ಸಾಮಾನ್ಯವಾಗಿ ಒಳ್ಳೆ ಕೆಲಸಗಳಲ್ಲಿ ಪ್ಲಾಸ್ಟಿಕ್ಕನ್ನು ಬಳಸೋದಿಲ್ಲ, ಅಂದರೆ ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸೋದ್ರಿಲ್ಲ. ಪೂಜಾ ಕಾರ್ಯಗಳಲ್ಲಿ ಆಗ್ಬೋದು, ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳು ಮಾಡಬೇಕಾದ್ರೂ ಅಷ್ಟೇ ಯಾವುದೇ ಥರದ ಪ್ಲಾಸ್ಟಿಕ್ ವಸ್ತುಗಳನ್ನಾಗಲಿ ನಾವು ಏನು ಬಳಸೋದಿಲ್ಲ.
ಇಂತಹ ಶುಭ ಕಾರ್ಯಗಳಲ್ಲಿ, ಶುಭ ಪೂಜೆಗಳಲ್ಲಿ, ಶುಭ ಸಮಾರಂಭಗಳಲ್ಲಿ ಆದಷ್ಟು ಹಿತ್ತಾಳೆ, ಕಂಚು, ಬೆಳ್ಳಿ ಈ ಥರದ ನಾವು ಪಾತ್ರೆಗಳನ್ನಾಗಲಿ, ಯಾವುದೇ ವಸ್ತುಗಳನ್ನಾಗಲಿ ಬಳಸ್ತೀವಿ. ಆದರೆ ಪ್ಲಾಸ್ಟಿಕ್ಕನ್ನು ಯಾವುದೇ ಕಾರಣಕ್ಕೂ ಬಳಸೋದ್ರಿಲ್ಲ. ಆದ್ದರಿಂದ ನಾವು ಈಗ ಬಾಗಿಲಿಗೆ ತೋರಣ ಕಟ್ಟೋದ್ರಿಂದಲೂ ಅದು ಅಶುಭ ಅಂತಲೇ ನಾವು ತಿಳ್ಕೊಳ್ಬೇಕು. ಹಾಗಾಗಿ ಮನೆಯ ಬಾಗಿಲಿಗೆ ಪ್ಲಾಸ್ಟಿಕ್ ಹಾರಗಳನ್ನು ಹಾಕೋ ಬದಲು, ಅಂದರೆ ತೋರಣಗಳನ್ನು ಹಾಕೋ ಬದಲು ಈ ಥರ ನೈಸರ್ಗಿಕವಾಗಿ ಸಿಗುವಂತಹ ತೋರಣಗಳನ್ನು ಹಾಕಿದರೆ ಮನೆಗೂ ಶುಭವಾಗುತ್ತೆ ಅಂತ ಹೇಳ್ತಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಮುಗಿಸ್ತಿದ್ದೀನಿ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತಷ್ಟು ಮಾಹಿತಿಗಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.